ಸಮಸ್ತ ಕನ್ನಡ ನಾಡಿನ ಜನತೆಗೆ ನಮಸ್ಕಾರ. ನಾನು ಚೆನ್ನಯ್ಯ ವಸ್ತ್ರದ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ರಾಜ್ಯಾಧ್ಯಕ್ಷ. ಇವತ್ತು ರಾಜ್ಯದಲ್ಲಿ ಅಪ್ರಾಪ್ತ ಬಾಲಕಿಯ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಾನೆ ಅಂತೇಳಿ ಒಬ್ಬ ಅಘೋಷಿತ ದೇವಮಾನವನನ್ನು ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಸಂಬಂಧಪಟ್ಟಂಥ ಇಲಾಖೆಯವರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಮತ್ತು ಅವರಿಗೆ ನಮ್ಮ ಸಂಘಟನೆಯ ಪರವಾಗಿ ಅಭಿನಂದನೆಗಳು ಕೂಡ ಸಲ್ಲಿಸ್ತೀವಿ. ಜೊತೆಗೆ ಇಂತಹವರ ಒಂದು ಬೆನ್ನೆಲುಬಾಗಿ ಕೆಲವೊಂದಿಷ್ಟು ಜನ ಪುಡಾರಿಗಳು ಮತ್ತು ಕೆಲವೊಂದಿಷ್ಟು ಜನ ಚುನಾಯಿತ ಜನಪ್ರತಿನಿಧಿಗಳು ಕೂಡ ನಿಂತ್ಕೊಂಡಿದ್ದಾರೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಈ ಥರದ ಒಂದು ಕ್ರಮವನ್ನು ತಾವು ಬಿಡಬೇಕು. ಯಾಕೆ ಅಂತಂದರೆ ರಾಜ್ಯದಲ್ಲಿ ಇವತ್ತು ಯಥೇಚ್ಛವಾಗಿ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರಗಳಾಗ್ತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಮಹಿಳೆಯರು ಮತ್ತು ಬಾಲಕಿಯರು ಸುರಕ್ಷಿತವಾಗಿಲ್ಲ ಅಂತ ಜನ ಇವತ್ತೊಂದು ಕಡೆ ಕೂಗ್ತಾ ಇದ್ದಾರೆ. ತಾವುಗಳನ್ನ ಇಂಥವ್ರ ವಿರುದ್ಧ ಸಪೋರ್ಟ್ ಮಾಡ್ತಾ ಇದ್ದೀರಿ. ಏನು ಮಾಡಿದ್ದಾರೆ ಸಮಾಜಕ್ಕೆ ಅವರು? ನೀವು ಅವ್ರನ್ನ ಸಪೋರ್ಟ್ ಮಾಡೋ ರೀತಿಯಲ್ಲಿ ಉಚಿತವಾಗಿ ಏನಾದರೂ ಶಿಕ್ಷಣ ಕೊಡಿಸಿದಾರಾ? ಉಚಿತವಾಗಿ ಏನಾದರೂ ಶಾಲಾ ಕಾಲೇಜುಗಳು ತೆಗೆದಿದ್ದಾರಾ? ಬಸ್ಗಳನ್ನು ಮಾಡಿದಾರ ಜನಗಳು ಓಡಾಡೋಕ್ಕೆ? ಅಥವಾ ಯಾವುದಾದ್ರೂ ಒಂದು ಏನು ಸಭಾಭವನಗಳನ್ನು ಕಲ್ಯಾಣ ಮಂಟಪಗಳನ್ನು ನೀಡಿ ಮಕ್ಕಳು ಏನಾದರೂ ಉಚಿತವಾಗಿ ಮದುವೆಗಿದ್ವಿ ಏನಾದರೂ ಮಾಡಿಸ್ತಾ ಇದ್ದಾರೆ? ಯಾವುದೂ ಇಲ್ಲ ಸ್ವಾಮಿ. ಕೇವಲ ಮೌಢ್ಯವನ್ನು ಬಿತ್ತನೆ ಮಾಡ್ತಕ್ಕಂಥ ಜನಗಳನ್ನು ನೀವು ಬೆಂಬಲಿಸ್ತಾ ಇದ್ದೀರಿ. ಯಾವ ಕಾರಣಕ್ಕಾಗಿ ಮತ್ತು ಯಾವ ಉದ್ದೇಶಕ್ಕೋಸ್ಕರ? ನಿಮಗೆ ಕಾನೂನಿನ ಬಗ್ಗೆ ಸ್ವಲ್ಪ ಗೌರವ ಇದೆ, ಕಾನೂನು ಕೆಲಸ ಮಾಡ್ತಾ ಇದೆ, ಅದಕ್ಕೆ ಮರ್ಯಾದೆ ಕೊಡಿ. ನೀವು ಬಿಟ್ಟು ಇಂಥ ಮೌಢ್ಯವನ್ನು ಬಿತ್ತನೆ ಮಾಡ್ತಕ್ಕಂಥ ಜನಗಳನ್ನು ನೀವು ಬೆಂಬಲಿಸ್ತಾ ಹೋದರೆ ನಾಳಿನ ನಿಮ್ಮ ಮತಕ್ಷೇತ್ರದಲ್ಲಿ ಜನ ನಿಮ್ಮನ್ನು ಬೆಂಬಲಿಸೋದಿಲ್ಲ. ನಿಮ್ಮ ಮತಕ್ಷೇತ್ರ ನೋಡ್ಕೊಳ್ಳಿ ಸ್ವಾಮಿ ಏನಾಗಿದೆ ಅಂತೇಳಿ. ತಮ್ಮ ಏನು ಬೆಂಬಲಿಸ್ತಾ ಇದ್ದಿರಲ್ಲ ಇವತ್ತು ನೀವು ಚುನಾಯಿತ ಜನಪ್ರತಿನಿಧಿಗಳು, ತಮ್ಮ ಕ್ಷೇತ್ರ ನೋಡ್ಕೊಳ್ಳಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ಏನಿದೆ ಪರಿಸ್ಥಿತಿ ಅಂತಕ್ಕಂಥದ್ದು ತಮ್ಮ ಗಮನಕ್ಕಿದೆಯಾ? ಎಷ್ಟೋ ಬಜೆಟ್ ಇದ್ರೂ ಕೂಡ ಬಳಕೆ ಆಗ್ತಾ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಮಹಿಳೆಯರು ಇವತ್ತಿಗೂ ಕೂಡ ಬಯಲು ಶೌಚಾಲಯಕ್ಕೆ ಹೋಗ್ತಾರೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆ ಚುನಾಯಿತ ಜನಪ್ರತಿನಿಧಿಗಳು? ಇವತ್ತು ಸಾಯಂಕಾಲ ಹಳ್ಳಿಗಳ ಕಡೆ ಹೋಗಿ ನೀವು ಹೆಣ್ಮಕ್ಳು ರಸ್ತೆ ಬದಿಯಲ್ಲಿ ಹೇಗೆ ಬಯಲು ಶೌಚಾಲಯ ಕೂತ್ಕೋತಾರೆ, ನೀವುಗಳ ಕಾರ್ ತೊಗೊಂಡು ಹೋಗ್ಬೇಕಾದ್ರೆ ಅವ್ರು ಯಾವ ರೀತಿ ಎಷ್ಟೊಂದು ಅದು ಹೇಳಲೇಬಾರ್ದು ಅಷ್ಟೊಂದು ಅವಮರ್ಯಾದೆ ಆಗ್ತದೆ. ಎದ್ದು ನಿಂತ್ಕೊಂತಾರೆ ಅವರು. ಈ ರೀತಿ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೆ ಬರಬಾರ್ದು. ಅಂತಹ ಪರಿಸ್ಥಿತಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದೆ. ಅದರ ಬಗ್ಗೆ ನಿಮ್ಗೆ ಯಾರಿಗೂ ಗಮನ ಇಲ್ಲ. ಅದನ್ನು ಬಿಟ್ಟು ನೀವು ಇಂಥ ಒಂದು ನಕಲಿ ಜನಗಳ ಬಗ್ಗೆ, ನಕಲಿ ದೇವಮಾನವರ ಬಗ್ಗೆ, ಇಂಥ ಮೌಢ್ಯವನ್ನು ಬಿತ್ತನೆ ಮಾಡ್ತಕ್ಕಂಥ ಜನಗಳ ಬಗ್ಗೆ ಸಪೋರ್ಟ್ ಮಾಡಕ್ಕೆ ಹೊರಟಿದ್ರಿ. ಏನು ತಿಂತೀರಿ ಹೊಟ್ಟೆಗೆ ನೀವು ಜನಪ್ರತಿನಿಧಿಗಳು? ನೀವು ಏನಿದೆ ನಮ್ಮ ರಾಜ್ಯ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪರಿಸ್ಥಿತಿ ಏನಿದೆ ಅಂತ ನಿಮ್ಗೆ ಗೊತ್ತಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ನೀವು ಜನಗಳ ಜೊತೆ ನಿಲ್ಲೋದು ಬಿಟ್ಟು ಒಂದು ಮೌಢ್ಯವನ್ನು ಬಿತ್ತನೆ ಮಾಡ್ತಕ್ಕಂಥ ಜನಗಳ ಬೆಂಬಲಕ್ಕೆ ನಿಂತಿದ್ದೀರಿ. ನಾಚಿಕೆ ಆಗಲ್ವಾ ನಿಮಗೆ? ಏನು ಸಾಧಿಸಕ್ಕೆ ಹೊರಟಿದ್ದೀರಿ ನೀವು? ಯಾವ ರೀತಿ ದೇಶವನ್ನು ಕಟ್ಟೋದಕ್ಕೆ ಹೊರಟಿದ್ದೀರಿ ನೀವು? ಏನಿದೆ ಸಮಾಜಕ್ಕೆ ಅವರಿಂದ ಉಪಯೋಗ? ಏನಾದರೂ ಅವರು ಒಂದು ನಮ್ಮ ಧರ್ಮವನ್ನು ಎತ್ತತಕ್ಕಂಥ ಕೆಲಸ ಏನಾದರೂ ಮಾಡ್ತಾ ಇದ್ದಾರಾ? ಧರ್ಮ ಪ್ರಚಾರಕ್ಕೆ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ? ಯಾವುದೂ ಇಲ್ಲ. ಕೇವಲ ಮೌಢ್ಯವನ್ನು ಬಿತ್ತನೆ ಮಾಡ್ತಕ್ಕಂಥದ್ದು. ಏನು ಸ್ವಾಮಿ ಟೆಕ್ನಾಲಜಿ ಇಷ್ಟು ಇಂಪ್ರೂವ್ಮೆಂಟ್ ಇದೆ. ಇವನ್ಯಾವನು ಇನ್ನೊಬ್ಬನು ಏನೋ ಮಂತ್ರದಿಂದ ಮಕ್ಕಳನ್ನ ಕೊಡಿಸೋ ಕೆಲಸ ಮಾಡ್ತಾನಂತೆ, ಇವನ್ಯಾವನು ಬರೀ ಕೈ ಇಟ್ಟರೆ ಏನೋ ಭವಿಷ್ಯ ಹೇಳ್ತಂತೆ. ಏನಿದೆಯಲ್ಲ? ಯಾವ ಯುಗದಲ್ಲಿದ್ದೀರಿ ನೀವು? ಇಂಥದ್ದೆಲ್ಲ ಕಡಿವಾಣ ಹಾಕಬೇಕಾದವರು ನೀವು ಇವತ್ತು ಅವ್ರ ಬೆಂಬಲಕ್ಕೆ ನಿಂತಿದ್ರಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನರ ಒಂದು ಹಣೆವರನೇ ಸರಿಯಿಲ್ಲ. ನಿಮ್ಮಂಥ ಅಯೋಗ್ಯರನ್ನ ನಾಯಕರನ್ನಾಗಿ ಪಡೆದಿರ್ತಕ್ಕಂಥದ್ದು. ಇವತ್ತಾದರೂ ಅವ್ರಿಗೇನು ಕಾನೂನು ಕೆಲಸ ಮಾಡ್ತಾ ಇದೆ ಮಾಡೋದಕ್ಕೆ ಬಿಡಿ. ಬೆಂಬಲಕ್ಕೆ ನಿಂತ್ಕೋತೀರಿ ನೀವು. ಏನು ಯಾವ ಕಾರಣಕ್ಕಾಗಿ ಯಾರನ್ನು ಓಲೈಸೋದಕ್ಕೋಸ್ಕರ ಮಾಡ್ತಾ ಇದ್ದೀರಿ ನೀವು? ಏನನ್ನ ಸಾಧನೆ ಮಾಡೋಕೆ ಹೊರಟಿದ್ದೀರಿ ನೀವು? ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ನಿಮಗೆ? ಈ ರೀತಿ ಮಾಡ್ತಾ ಹೋದರೆ ರಾಜ್ಯದ ಜನತೆ ಅಥವಾ ನಿಮ್ಮ ಮತಕ್ಷೇತ್ರದ ಜನತೆ ಖಂಡಿತವಾಗ್ಲೂ ನಿಮ್ಮ ಪಾಠ ಕಳಿಸ್ತಾರೆ. ಕಾನೂನು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಈ ಥರದ ಏನು ಜನಗಳನ್ನು ಬೆಂಬಲಿಸೋದು ಬಿಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ. JK ನ್ಯೂಸ್ ಕನ್ನಡ, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ.